ಚಾಲೆಂಜಿಂಗ್ ಸ್ಟಾರ್ ರಂಗಕ್ಕೆ ಕಾಲಿಟ್ಟು ಇಂದಿಗೆ 25 ವರ್ಷ. ಈ 25 ವರ್ಷದ ನೆನಪನ್ನ ಅತ್ಯದ್ಭುತವಾಗಿ ಕಟ್ಟಿಕೊಡೋದಕ್ಕೆ ಮಂಡ್ಯದ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೆಳ್ಳಿ ಪರ್ವ ಅಂತೇಳಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ನ ಮುಂಭಾಗ ಬೃಹತ್ ವೇದಿಕೆ ಜೊತೆಗೆ 25,000ಕ್ಕೂ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕವಾಗಿ ಇವತ್ತು ಅರ್ಥಪೂರ್ಣವಾಗಿ ದರ್ಶನ್ ರವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ನನ್ನೊಟ್ಟಿಗೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಇಂಡವಾಳು ಸಚ್ಚಿದಾನಂದ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರಿ, ಹೇಗೆ ನಡೀತಿದೆ ಕಾರ್ಯಕ್ರಮದ ಪ್ರಿಪರೇಷನ್? ಸಿದ್ಧತೆಗಳೆಲ್ಲ 90% ಮುಗಿತಾ ಬಂದಿದೆ. ದರ್ಶನ್ ಅಣ್ಣವರು ಚಲನಚಿತ್ರ ರಂಗದಲ್ಲಿ 25 ವರ್ಷ ಪೂರೈಸಿದ ಈ ಶುಭ ಗಳಿಗೆಯಲ್ಲಿ ಶ್ರೀರಂಗನಾಥ ಸನ್ನಿಧಿಯಲ್ಲಿ ಅವ್ರಿಗೊಂದು ಅದ್ದೂರಿ ಅಭಿನಂದನಾ ಸಮಾರಂಭ ಕೂಡ ಆಗ್ತಾ ಇದೆ. ಒಂದು 50ಕ್ಕೂ ಹೆಚ್ಚು ಚಲನಚಿತ್ರ ನಟಿಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಮತ್ತೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಕ್ರಮ ದರ್ಶನ್ ಅವರು ಮಯ ಆಗಿರುತ್ತೆ. ದರ್ಶನ್ ರವರ ಕೇಂದ್ರೀಕೃತವಾಗಿ ಇವತ್ತು ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಜೊತೆಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟೂರು ಕೂಡ ಇದು. ಒಂದು ನೆನಪು ಅಂದ್ರೆ ಅಂಬರೀಶ್ ಮತ್ತೆ ದರ್ಶನ್ ರವರ ಒಂದು ಸಂಬಂಧ, ತಂದೆ ಮಕ್ಕಳ ಸಂಬಂಧ ಕೂಡ, ಆ ಒಂದು ಸವಿ ನೆನಪನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಂತ ಕೆಲಸವನ್ನು ಮಾಡ್ತಾರ ದರ್ಶನ್ ಅವ್ರದ್ದು. ಖಂಡಿತ ಆಗುತ್ತೆ. ಯಾಕಂದ್ರೆ ಅವರು ಸೀನಿಯರ್ ಜೂನಿಯರ್ ಅವರು ಅವ್ರ ಮನೆ ಮಗನಂತಾನೆ ಇದ್ದಾರೆ. ಆ ಕುಟುಂಬದ ಪರ ಯಾವಾಗ್ಲೂ ಅವ್ರು ಇರ್ತಾರೆ. ಅದರಲ್ಲೇನೆ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ? ದರ್ಶನ್ ರವರು ವೇದಿಕೆಗೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ? ದರ್ಶನ್ ಅವ್ರು ಕರೆಕ್ಟಾಗಿ 6:15 ಇರ್ತಾರೆ ಸರ್. ಏನೆಲ್ಲ ಕಾರ್ಯಕ್ರಮಗಳಿದೆ? ನೀವೇ ನೋಡ್ತಿರಲ್ಲ ಸರ್, ಹೇಳ್ಬಿಟ್ರೆ ರಿವೀಲ್ ಆಗಬಾರ್ದು. ತುಂಬಾ ಅವ್ರಿಗೆ ಖುಷಿ ಆಗುವಂಥದ್ದು, ಅವ್ರ ಸೆಲೆಬ್ರಿಟಿಗೆ ಖುಷಿ ಆಗುವಂಥದ್ದು ಸಾಕಷ್ಟು ಕಾರ್ಯಕ್ರಮಗಳು. ಸರ್, ಈಗ ಅವ್ರ ಅಭಿನಂದನೆ ಸಮಾರಂಭ ಏನ್ ಗಿಫ್ಟ್ ಕೊಡ್ತಾ ಇದ್ರು ಸರ್? ಏನ್ ಗಿಫ್ಟ್ ಸಿಗುತ್ತೆ ದರ್ಶನ್ ಅವ್ರಿಗೆ ವೇದಿಕೆ ಮೇಲೆ? ಯಾಕಂದ್ರೆ ಜನರು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. 25 ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ದರ್ಶನ್ ರವರ ಅಭಿನಂದನೆ ಮಾಡುವಂತ ಕೆಲಸಕ್ಕೆ ನೀವು ಮುಂದಾಗಿದ್ರಿ. ಏನ್ ಆಯೋಜನೆ ಮಾಡ್ಕೊಂಡಿದ್ದಾರೆ ವೇದಿಕೆಯಲ್ಲಿ ಅವರನ್ನ ಅಭಿನಂದಿಸೋದಕ್ಕೆ ಅಂತ? ಅವರು ಅವ್ರ ಸೆಲೆಬ್ರಿಟಿಗಳು ಇಡೀ ರಾಜ್ಯ ಮೆಚ್ಚುವಂತ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ಅದು ಸರ್ಪ್ರೈಸ್ ಆಗಿ ಅಲ್ಲೇ ಕೊಡ್ತೀವಿ. ಇದು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಇಂಡವಾಳು ಸಚ್ಚಿದಾನಂದ ಅವರ ಮಾತು. ದರ್ಶನ್ ರವರು 25 ವರ್ಷ ಆಗಿದೆ ಚಿತ್ರರಂಗಕ್ಕೆ ಕಾಲಿಟ್ಟು. ಒಂದು ಅತ್ಯದ್ಭುತವಾಗಿ ಅವರು ನೆನಪಲ್ಲೇ ಇಟ್ಕೊಳ್ಳುವಂತಹ ಒಂದು ಗಿಫ್ಟ್ ಅನ್ನ ನಾವು ವೇದಿಕೆ ಮೇಲೆ ಕೊಡ್ತೇವೆ, ಉತ್ತಮ ಕಾರ್ಯಕ್ರಮವನ್ನ ಮಾಡ್ತೇವೆ, ಇಡೀ ಕಾರ್ಯಕ್ರಮ ದರ್ಶನ್ ಮಯ ಆಗಿರುತ್ತೆ ಅನ್ನೋದು ಕೂಡ ಸಚ್ಚಿದಾನಂದ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಶ್ರೀರಂಗಪಟ್ಟಣ.